ಹಿರಣ್ಮಯ ಅಂಡ ಉತ್ಪತ್ತಿಯಾಯಿತು. ಆ ಅಂಡದಲ್ಲಿ ಅದೇ ಪ್ರಭು ಪ್ರವೇಶಿಸಿ ಜಗತ್ತಿನ ಸೃಷ್ಟಿಗಾಗಿ ಸರ್ವಪ್ರಥಮ ಶರೀರಧಾರಣೆ ಮಾಡಿದ. ತದನಂತರ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ಶರೀರ ಧರಿಸಿ ರಜೋಗುಣದ ಆಶ್ರಯದಿಂದ ಅದೇ ದೇವನು ಈ ಚಾರರ ವಿಶ್ವದ ಸೃಷ್ಟಿಯನ್ನು ಮಾಡಿದ. ದೇವ, ಅಸುರ ಹಾಗೂ ಮನುಷ್ಯ ಜನ್ಮ ಸಹಿತ ಈ ಸಂಪೂರ್ಣ ಜಗತ್ತು ಅದೇ ಅಂಡದಲ್ಲಿ ವಿದ್ಯಮಾನವಾಗಿದೆ. ಆ ಪರಮಾತ್ಮನೇ ಸ್ವಯಂ ಸೃಷ್ಟನ ರೂಪದಲ್ಲಿ ಜಗತ್ತಿನ ಸಂರಚನೆ ಮಾಡಿ ವಿಷ್ಣು ರೂಪದಲ್ಲಿ ಜಗತ್ತಿನ ರಕ್ಷಣೆ ಮಾಡುತ್ತಾನೆ. ಅಂತ್ಯದಲ್ಲಿ ಅರ್ಥ ಶಿವನ ರೂಪದಲ್ಲಿ ಆ ದೇವನೇ ಸಂಹಾರ ಮಾಡುತ್ತಾನೆ. ಏಕಮಾತ್ರ ಆ ಪರಮೇಶ್ವರನೇ ಬ್ರಹ್ಮನ ರೂಪದಲ್ಲಿ ಸೃಷ್ಟಿ, ವಿಷ್ಣುವಿನ ರೂಪದಲ್ಲಿ ಪಾಲನೆ, ಕಲ್ಪಾಂತದ ಸಮಯ ರುದ್ರ ರೂಪದಲ್ಲಿ ಸಂಪೂರ್ಣ ಜಗತ್ತನ್ನು ವಿನಷ್ಟಗೊಳಿಸುತ್ತಾನೆ. ಸೃಷ್ಟಿಯ ಸಮಯದಲ್ಲಿ ಆತನೇ ವರಾಹ ರೂಪದ ಧಾರಣೆ ಮಾಡಿ ದಂತಗಳಿಂದ ಜಲಮಗ್ನ ಪೃಥ್ವಿಯ ಉದ್ಧಾರ ಮಾಡುತ್ತಾನೆ. ಹೇ ಶಂಕರ, ಸಂಕ್ಷೇಪದಲ್ಲಿಯೇ ನಾನು ಸೃಷ್ಟಿಯ ವರ್ಣನೆ ಮಾಡುತ್ತೇವೆ. ಸರ್ವಪ್ರಥಮ ಆ ಪರಮಾತ್ಮನಿಂದ ಮಹತ್ತತ್ವದ ಸೃಷ್ಟಿಯಾಗುತ್ತದೆ. ಆ ಮಹತ್ತತ್ವ ಆ ಬ್ರಹ್ಮನಲ್ಲೇ ವಿಕಾರವಾಗಿದೆ. ಪಂಚ ತನ್ಮಾತ್ರೆಗಳ ಉತ್ಪತ್ತಿಯಿಂದ ಯುಕ್ತ ದ್ವಿತೀಯ ಸರ್ಗವಿದೆ. ಅದಕ್ಕೆ ಭೂತ ಸರ್ಗ ಎಂದು ಕರೆಯುತ್ತಾರೆ. ಇದನ್ನು ಐಂದ್ರಿಕ ಎಂದು ಕೂಡ ಕರೆಯುತ್ತಾರೆ.